ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ದಿಢೀರ್ ಬದಲಾವಣೆ ಮಾಡಿದ ಕೋಚ್, ಹಾಗೆ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಬದಲಾವಣೆ ಮಾಡಿದ್ದಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ನಮ್ಮ ಇಂಡಿಯಾ ತಂಡಕ್ಕೆ ಕಳೆದ ಕೆಲವು ಮ್ಯಾಚ್ಗಳು ಒಂದು ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಕಾಣ್ತಾ ಇದೆ. ಹೀಗಾಗಿ ಈ ಸೋಲಿನಿಂದ ನಮ್ಮ ಗೌತಮ್ ಗಂಭೀರ್ ಅವರು ಒಂದು ಬದಲಾವಣೆ ಮಾಡಬೇಕಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಕಳೆದ ಮ್ಯಾಚಲ್ಲಿ ಕಾಸ್ಟ್ಲಿ ಆಗಿದ್ದ ರವಿ ಬಿಷ್ಣೋಯ್ ಅವ್ರನ್ನ ಬೆಂಚ್ಗೆ ಹಾಕ್ತಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ರವಿ ಬಿಷ್ಣೋಯ್ ಅವ್ರನ್ನ ಬೆಂಚ್ಗೆ ಹಾಕಿ ಒಂದು ಬೇರೆ ಪ್ಲೇಯರ್ನ ಏನಲ್ಲಿ ಆಡಿಸ್ತಾರೆ ಅಂತಲೇ ಹೇಳ್ಬೋದು. ಅದು ಯಾವ ಪ್ಲೇಯರ್ ಅಂತ ನೋಡೋದಾದ್ರೆ ಪ್ರಸಿದ್ಧ ಕೃಷ್ಣ ಅವರ ಕಡೆ ಒಂದು ಕಣ್ಣು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಪಾರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ಲೇಯರ್ ಅವರು ಆಗ್ತಾರೆ ಪ್ರಸಿದ್ಧ ಕೃಷ್ಣ ಅವರು. ಹೀಗಾಗಿ ರವಿ ಬಿಷ್ಣೋಯ್ ಅವರಿಗೆ ಒಂದು ಮ್ಯಾಚ್ ರೆಸ್ಟ್ ಕೊಟ್ಟು ಪ್ರಸಿದ್ಧ ಕೃಷ್ಣ ಅವ್ರನ್ನ ಆಡಿಸ್ತಾರೆ ಅಂತೇಳಿ ಇವಾಗ ತಾನೇ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಇವತ್ತಿನ ಮ್ಯಾಚ್ ನಮ್ಮ ಇಂಡಿಯಾ ತಂಡ ಗೆಲ್ಲಲೇಬೇಕು. ಯಾಕಂದರೆ ಇದು ಸತತ 4ನೇ ಮ್ಯಾಚ್ ಆಗುತ್ತೆ. ಇವತ್ತು ಏನಾದರೂ ಸೋತ್ರೆ, ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ತಂಡ ಈ ಥರ ಯಾವತ್ತೂ ಬ್ಯಾಕ್ ಟು ಬ್ಯಾಕ್ ಕಳಪೆ ಪ್ರದರ್ಶನ ಕೊಟ್ಟಿರಲಿಲ್ಲ. ಬಟ್ ಕ್ಯಾಪ್ಟನ್ಸಿಗೆ ವೈಫಲ್ಯವೋ ಅಥವಾ ಗೌತಮ್ ಗಂಭೀರ್ ಕಾರಣವೋ ಅಂತ ಗೊತ್ತಿಲ್ಲ. ಯಾಕಂದರೆ ಗೌತಮ್ ಗಂಭೀರ್ ಅವ್ರದ್ದು ಕೂಡ ಮಿಸ್ಟೇಕ್ ಇದೆ ಅಂತಲೇ ಹೇಳ್ಬೋದು. ಒಂದು ಚಾಂಪಿಯನ್ ಟೀಮ್ ಆಗಿರ್ತಕ್ಕಂಥ RCB ಟೀಮಿಂದ ರಜತ್ ಪಟ್ಟಿದಾರ್ ಅವ್ರನ್ನಾದರೂ ತೊಗೊಳ್ಬೇಕಿತ್ತು ಅಥವಾ ಭುವನೇಶ್ವರ್ ಕುಮಾರ್ ಅವ್ರನ್ನಾದರೂ ತೊಗೊಳ್ಬೇಕಿತ್ತು. ಬಟ್ ಯಾವ ಥರ ಪಿಕ್ ಮಾಡಿದ್ರೋ ಗೊತ್ತಿಲ್ಲ. ಇಬ್ಬರಿಗೂ ಕೂಡ ಚಾನ್ಸ್ ಕೊಡಲಿಲ್ಲ. ಹೀಗಾಗಿ ಫಾರ್ಮಲ್ಲಿರೋ ಪ್ಲೇಯರ್ಗಳನ್ನ ಬಿಟ್ಟಿದ್ದಾರೆ. ಹೀಗಾಗಿ ಇದು ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾಪ್ಟನ್ಸಿ ಮಿಸ್ಟೇಕ್ಗಳು ಕೂಡ ಆಗ್ತಿದ್ದಾವೆ. ಕ್ಯಾಪ್ಟನ್ಸಿಯಲ್ಲಿ ಕೂಡ ಇನ್ನೂ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಯಾವ ಟೈಮಲ್ಲಿ ಯಾವ ಬಾಲರ್ಗೆ ಬಾಲಿಂಗ್ ಕೊಡಬೇಕು, ಹಾಗೆ ಯಾವ ಟೈಮಲ್ಲಿ ಯಾವ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಆರ್ಡ್ರಲ್ಲಿ ಸೀರಿಯಲ್ ವೈಸ್ ಹೋಗ್ತಿರ್ತಾರೆ. ಬಟ್ ಬಾಲಿಂಗಲ್ಲಿ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾವತ್ತೂ ಕೂಡ ಡೆತ್ ಓವರಲ್ಲಿ ಸ್ಪಿನ್ನರ್ಗಳಿಗೆ ಕೊಡಬಾರ್ದು. ಬಟ್ ಇವರು ಡೆತ್ ಓವರಲ್ಲಿ ಸ್ಪಿನ್ನರ್ಗೆ ಕೊಟ್ಟು ಕಳೆದ ಮ್ಯಾಚ್ ಸೋಲೋಕ್ಕೆ ಕಾರಣವಾಯಿತು. ರವಿ ಬಿಷ್ಣೋಯ್ ಸ್ಪಿನ್ನರ್ಗೆ ಕೊಟ್ಟರು. ಹೀಗಾಗಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಿಂದನೂ ಕೂಡ ಮಿಸ್ಟೇಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡೋಣ ಇವತ್ತು ಯಾವ ಥರ ನಿಭಾಯಿಸ್ತಾರೆ ಅಂತ. ವಿಡಿಯೋಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.